ಬದುಕಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ಅರಿತು ಬಾಳಿ ಸಗ್ಗವು ಮರಿತು ಬಾಳಿ ನರಕವು ಅರಿತು ಬಾಳಿ ಸಗ್ಗವು ಮರಿತು ಬಾಳಿ ನರಕವು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಈಗ ನಮ್ಮ ಜೊತೆ ಶ್ರೀ ಶಾರದಾಂಬಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಯು ಆರ್ ಶಿರದುಮಠ್ ಹಾಗೂ
ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ SB ಬೆಂತೂರವರು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಯೋಗದ ಮಹತ್ವದ ಬಗ್ಗೆ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ SB ಬೆಂತೂರವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ತಮ್ಮ ಒಂದೆರಡು ಅನುಭವದ ಯೋಗದ ಬಗ್ಗೆ ತಮ್ಮ ಅನುಭವದ ಎರಡು ನುಡಿಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ಎಲ್ಲರ ಮುಖದಲ್ಲಿ ಒಂದು ನಗುವನ್ನು ಕಾಣ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಪ್ರಾಚೀನ ಯೋಗವನ್ನು ನಾವು ವಿಶ್ವಕ್ಕೆ ಪರಿಚಯಿಸಿದ್ರಿಂದ ಇವತ್ತು ವಿಶ್ವದಾದ್ಯಂತ ಇವತ್ತಿನ ದಿವಸ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಇದರ ಮಹತ್ವ ಎಷ್ಟೈತಪ್ಪ ಅಂತಂದ್ರೆ, ಈಗ ನಾವು ಮಕ್ಕಳಿಗಂತ ಅವತ್ತೊಂದು ದಿನ ಮಾತ್ರ ನಾವು ಮಾಡಲಾರ್ದೆ ಇದನ್ನು ಪ್ರತಿನಿತ್ಯ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮ ಯೋಗ ಮಾಡ್ತಾ ರೋಗದಿಂದ ಮುಕ್ತಿಯಾಗಿ ನಾವು ವಿಶ್ವಕ್ಕೆ ಮಾದರಿ ಆಗಬೇಕಂತಂದು ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೆ. ಮತ್ತು ಇನ್ನೇನು ಹೇಳ್ಬೇಕಪ್ಪ ಅಂತಂದ್ರೆ, ಇದು ವಿಶ್ವಕ್ಕೆ ಪರಿಚಯ ಆಗಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರ ಒಂದು ಆಶೆಯಂತೆ ನಮ್ಮ ದೇಶದ ಈ ಒಂದು ಯೋಗ ವಿಶ್ವಕ್ಕೆ ಪರಿಚಯವಾಯಿತು. ಈಗ ಎಷ್ಟು ನಾವು ನಮ್ಮ ದೇಶದಲ್ಲೂ ಆಚರಣೆ ಮಾಡ್ತೇವೋ ಅದಕ್ಕಿಂತ 100 ಪಟ್ಟು ವಿದೇಶದಲ್ಲೂ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವತ್ತಿನ ದಿವಸ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯೋಗ ಅವಶ್ಯಕತೆ ಇದೆ. ಆದರೆ ಇವತ್ತಿನ ದಿವಸ ಮುಖ್ಯವಾಗಿ ಬೇಕಾಗಿದ್ದು ಮಕ್ಕಳಿಗೆ ಅಂತ ಹೇಳ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದಾಗೆ ಯೋಗ, ಏಕೆಂದರೆ ರೋಗದಿಂದ ಮುಕ್ತಿ ಈಗ ಬೇರೆ ಬೇರೆ ವಿಚಿತ್ರದ ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದೇವೆ. ಆದೋದ್ರಿಂದ ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಜೀವನದೊಳಗೆ ಮುಖ್ಯವಾಗಿ ಯೋಗ ಬೇಕು. ಅದಕ್ಕೆ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆನ ಎಲ್ಲರೂ ನಾವು ಇವತ್ತು ಒಂದು ದಿನ ಆಚರಣೆ ಮಾಡಲಾರ್ದೇ ಪ್ರತಿನಿತ್ಯ ಬೆಳಗಿನ ಒಂದು ಅರ್ಧ ಗಂಟೆಯನ್ನು ಇದಕ್ಕಾಗಿ ಮೀಸಲಿಟ್ಟು ನಮ್ಮ ಆರೋಗ್ಯಯುತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಂದು ನಮ್ಮ ಮೋದಿಯವರ ಹೆಮ್ಮೆ, ಅವರ ಆಸೆಯಂತೆ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಜೊತೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ UR ಶಿರುನ್ಮಠ್ ಸರ್ ಅವರಿದ್ದಾರೆ. ಯೋಗದ ಬಗ್ಗೆ ಅವರ ಅಭಿಪ್ರಾಯ ಮತ್ತು ಸರ್, ತಾವು ಶಾಲೆಯಲ್ಲಿ ಯೋಗದ ಒಂದು ಕ್ಲಾಸ್ಗಳನ್ನು ಅಳವಡಿಸಲಿಕ್ಕೆ ಏನಾದರೂ ಸಹಾಯ ಸಹಕಾರವನ್ನು ನೀಡ್ತೀರಾ? ಅಂತಾರಾಷ್ಟ್ರೀಯ ಯೋಗಾಸನದ ಶುಭಾಶಯಗಳನ್ನು ಹೇಳುತ್ತಾ, ನರೇಂದ್ರ ಮೋದಿಯವರ ಆಶೆಯಂತೆ ಎಲ್ಲರೂ ಯೋಗಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾರದಾಂಬ ಶಾಲೆಯ ಮಕ್ಕಳು ಕೂಡ ಅತಿ ವಿಜೃಂಭಣೆಯಿಂದ ಅತಿ ಖುಷಿಯಿಂದ ನಮ್ಮ ಶಾಲೆಗೆ ಬಂದು ನಮ್ಮ ಗುರುಮಾತೆಯರಾಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ಬೋದು, ಬಸವರಾಜ್ ಕೊಳೂರು ಮಠ ಅವರು ಇರ್ಬೋದು, ಬೆಂತೂರವರು ಇರ್ಬೋದು, ಅನೇಕ ನಮ್ಮ ನಿರ್ದೇಶಕ ಮಂಡಳಿಯವರು ಇದಕ್ಕೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಪ್ರತಿದಿನವೂ ನಾವು ಮಾಡಬೇಕಂತ ಯಾಕಂದ್ರೆ ರೋಗಾಣುಗಳು ಬರಬಾರ್ದು ಅಂತ ನಮ್ಮ ನರೇಂದ್ರ ಮೋದಿಯವರು ಈ ಯೋಗಾಸನದ ಒಂದು ಶಿಬಿರನ್ನು ಹಾಕಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಶಾಲೆ ವತಿಯಿಂದ, ನಮ್ಮ ನರಗುಂದ ತಾಲೂಕು ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದ್ರೆ ಮಕ್ಕಳಲ್ಲಿ ಉತ್ಸಾಹವಾಗುತ್ತದೆ, ಗುರುಮಾತೆಯಲ್ಲೂ ಉತ್ಸಾಹ ಬರುತ್ತೆ, ಗುರುಗಳಲ್ಲಿ ಉತ್ಸಾಹ ಬರುತ್ತೆ. ಈ ಮಕ್ಕಳ ಒಂದು ಯೋಗಾಭ್ಯಾಸವನ್ನು ಪ್ರತಿದಿನವೂ ಬೆಳಗ್ಗೆ ಮಕ್ಕಳು ಬಂದ ಕೂಡಲೇ ಒಂದು 5 ನಿಮಿಷ ಅದನ್ನೇ ಮಾಡಬೇಕು ಅನ್ನೋ ಆಸೆ ಭಾಳ ಐತಿ. ಅದಕ್ಕೆ ಅದನ್ನು ಮಾಡಿದ್ರೆ ಮಕ್ಕಳು ಒಂದು ಸ್ವಲ್ಪ ಉಲ್ಲಾಸದಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಆ ಮಕ್ಕಳಿಗೆ ಇದು ಆಗ್ತದೆ. ಪ್ರತಿದಿನವೂ ಮಾಡಬೇಕಂತ ನಮ್ಮ ಆಸೆ ಐತಿ. ಮುಂದೆ ನಾವು ಪ್ರತಿ ಒಂದು ಕ್ಲಾಸನ್ನು ಇದನ್ನೇ ಹಾಕೋಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಒಪ್ಪಿಗೆಯನ್ನು ಮಾಡಿಕೊಂಡು ನಾವು ಪ್ರತಿ ದಿನವೂ ಒಂದು ಕ್ಲಾಸ್, ಒಂದು 5 ರಿಂದ 10 ನಿಮಿಷ ಒಂದು ಕ್ಲಾಸ್ ಯೋಗ ಶಿಬಿರನ್ನು ಹಾಕ್ಕೊಂಡು ಮುನ್ನಡೆಸ್ಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ SB ಬೆಂತೂರವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ UR ಶಿರುನ್ಮಠ್ ಅವರು ಯೋಗದ ಮಹತ್ವವನ್ನು ಕುರಿತು ಸಂಸ್ಥೆಯಲ್ಲಿಯೂ ಕೂಡ ಪ್ರತಿದಿನ 5 ರಿಂದ 10 ನಿಮಿಷಗಳ ಕಾಲ ಯೋಗಾಭ್ಯಾಸದ ವರ್ಗಗಳನ್ನು ನಾವು ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.